ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಯುಜಿ 2026 ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀಟ್ ಅಕ್ರಮದ ವಿರುದ್ಧ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಂದ ತನಿಖೆಗೆ ಆಗ್ರಹಿಸಿ ಪ್ರೊಟೆಸ್ಟ್ ಕೂಡ ನಡೆಸಲಾಯಿತು. ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಎದುರು ಎಬಿವಿಪಿ ಪ್ರತಿಭಟನೆಯನ್ನ ನಡೆಸಿತು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಎಬಿವಿಪಿ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಪರೀಕ್ಷಾ ಮಾಫಿಯಾ ವಿರುದ್ಧ ಕಠಿಣ ಕ್ರಮಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಇದು ಮೇ 3ನೇ ತಾರೀಕು ನಡೆದಂತಹ ನೀಟ್ ಎಕ್ಸಾಮ್ ಎಲ್ಲ ವೈದ್ಯಕೀಯ, ಅದು ವೆಟರ್ನರಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಮುಖಾಂತರ ಇದೊಂದು ಪ್ರವೇಶ ಎಕ್ಸಾಮ್ ಆಗಿರುತ್ತೆ, ಆದರೆ ಪ್ರವೇಶ ಪರೀಕ್ಷೆ ಆಗಿರುತ್ತೆ. ಆದರೆ ಇದರಲ್ಲಿ 22.5 ಲಕ್ಷ ವಿದ್ಯಾರ್ಥಿಗಳು ಈ ಎಕ್ಸಾಮ್ನ ಬರೆದಿರ್ತಾರೆ. ಆದರೆ ಈ ಎಕ್ಸಾಮ್ನ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿದೆ ಎನ್ನುವಂಥ ಮಾಹಿತಿಗಳು ಸಿಗುತ್ತೆ. ಅದಾದಮೇಲೆ ಆ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಲಾಗಿದೆ, ರದ್ದು ಮಾಡಲಾಗಿದೆ. ಮತ್ತೊಮ್ಮೆ ಎಕ್ಸಾಮ್ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಆದರೆ ಇದಕ್ಕೆ ದೇಶವ್ಯಾಪಿಯಾಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ತನ್ನ ಆಕ್ರೋಶವನ್ನು ಹೊರಹಾಕಿದೆ. ಕೇಂದ್ರ ತನಿಖಾ ಸಂಸ್ಥೆಗಳಿಂದ ತನಿಖೆಯಾಗಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಿದೆ. ಹುಬ್ಬಳ್ಳಿಯ ಬಿವಿಬಿ ಕಾಲೇಜು ಎದುರು ಎಬಿವಿಪಿ ಪ್ರೊಟೆಸ್ಟ್ನ ಮಾಡ್ತು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇವೆ ಸರ್ಕಾರಗಳು ಅಂತ ಎಬಿವಿಪಿ ಕಿಡಿಕಾರಿದೆ. ಪರೀಕ್ಷಾ ಮಾಫಿಯಾ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಲಾಗಿದೆ. ಅಂದ್ರೆ ಆಲ್ರೆಡಿ ಕೇಂದ್ರ ಸರ್ಕಾರ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಿದೆ. ಆದರೆ ಇದೇನು ಮೊದಲನೇ ಬಾರಿಯಲ್ಲ, ಈ ಹಿಂದೆಯೂ ಇದೇ ರೀತಿ ಆಗಿತ್ತು. 2016ರಲ್ಲಿ ಇದೇ ರೀತಿ ಮುಂಚೆನೆ ಲೀಕ್ ಆಗಿರುತ್ತೆ. ಅದಾದ್ಮೇಲೆ ಮತ್ತೆ ಎಕ್ಸಾಮ್ ಮಾಡ್ತಾರೆ. ಮತ್ತೆ 2024ರಲ್ಲೂ ಅದೇ ರೀತಿ ಆಗಿರುತ್ತೆ. ಹಾಗೆ ಮತ್ತೆ 2026ರಲ್ಲೂ ಅದೇ ಕತೆ ಆಗಿದೆ. ಕೇವಲ ನೀಟ್ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿ ಕೆಪಿಎಸ್ಸಿ ಎಕ್ಸಾಮ್ ಕೂಡ ಇದೇ ರೀತಿ ಕ್ವಶನ್ ಪೇಪರ್ಸ್ ಲೀಕ್ ಆಗೋದು ನಾವು ನೋಡ್ತಾನೆ ಇದ್ದೀವಿ. ಅಂದರೆ ಯಾಕಿಷ್ಟು ನೆಗ್ಲಿಜೆನ್ಸ್ ಅಂತ? ಯಾಕಂದರೆ ಒಂದ್ಸಲ ಮಕ್ಕಳು ಹೋಗಿ ಎಕ್ಸಾಮ್ ಬರಿಬೇಕು ಅಂತ ಅಂದರೆ ಅವರಿಗೆ ಸಾಕಷ್ಟು ಒತ್ತಡ ಇರುತ್ತೆ, ಆತಂಕ ಇರುತ್ತೆ. ಅದು ನೀಟ್ ಅಂತ ಎಕ್ಸಾಮ್ಸು ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಇರುತ್ತೆ. ಯಾಕಂದರೆ ಅದು ಮೆಡಿಕಲ್ ರಿಲೇಟೆಡ್ ಎಕ್ಸಾಮ್ ಆಗಿರುತ್ತೆ, ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರುತ್ತೆ. ಹೀಗಾಗಿ ತುಂಬಾ ಕಷ್ಟ ಇರುತ್ತೆ. ಆದರೆ ಒಂದ್ಸಲ ಹೋಗಿ ಬಂದು ಸದ್ಯ ನಾವು ಬರೆದ್ವಿ, ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಅಂತ ಮನೆಗೆ ಬಂದು ಆರಾಮಾಗಿ ಕೂರೋ ಹಾಗಿಲ್ಲ. ಯಾಕಂದರೆ ಯಾವಾಗ ಅದು ಲೀಕ್ ಆಗುತ್ತೋ, ಯಾವಾಗ ಮತ್ತೆ ಎಕ್ಸಾಮ್ ಮಾಡ್ತಾರೋ ಎನ್ನುವಂಥ ಆತಂಕ. ಅಂದರೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇದ್ರೆ ಮಕ್ಕಳಲ್ಲಿ ಈ ಎಕ್ಸಾಮ್ಸ್ ಮೇಲೆ ವಿಶ್ವಾಸ ಹೋಗ್ಬಿಡುತ್ತೆ. ಮಕ್ಕಳಲ್ಲಾಗಿರ್ಬೋದು, ಪೋಷಕರಲ್ಲಾಗಿರ್ಬೋದು. ಅದು ನೀಟ್ ಅಂತ ಎಕ್ಸಾಮ್ ಬಂದರೆ ನೀಟ್ಗೋಸ್ಕರ ತಮ್ಮ ಊರುಗಳನ್ನು, ತಮ್ಮ ಮನೆಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಹೋಗಿ ಕೋಚಿಂಗ್ನ ಪಡೀತಾರೆ ಮಕ್ಕಳು. ಅದು ಡೆಲ್ಲಿ ಆಗಿರ್ಬೋದು, ಕೋಟಾ ಆಗಿರ್ಬೋದು. ಅಲ್ಲಲ್ಲಿ ಅತ್ಯುತ್ತಮ ಕೋಚಿಂಗ್ ಸೆಂಟರ್ಸ್ ಇರೋದ್ರಿಂದ ಅಲ್ಲಿಗೆ ಹೋಗಿ ಇವರು ಕೋಚಿಂಗ್ನ ಪಡಿತಾರೆ ನೀಟ್ ಎಕ್ಸಾಮ್ಗೆ. ಯಾವಾಗ ಈ ಎಲ್ಲ ಎಕ್ಸಾಮ್ಸ್ ಮುಗಿಯುತ್ತೆ, ವಾಪಸ್ ಮನೆಗೆ ಬರ್ತಾರೆ. ಮತ್ತೆ ಎಕ್ಸಾಮ್ ಅಂತ ಅಂದರೆ ಮತ್ತೆ ಇವರಿಗೆ ಅಲ್ಲಿಗೆ ಹೋಗಿ ಕೋಚಿಂಗ್ನ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಎಕ್ಸ್ಟ್ರಾ ಫೀಸ್ ಕೇಳ್ತಾರೆ ಕೋಚಿಂಗ್ ಸೆಂಟರ್ಸ್ ಅವರು. ಅದ್ರ ಜೊತೆಗೆ ಅಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ, ಅಂದರೆ ಹಾಸ್ಟೆಲ್ಸ್ ಅಥವಾ PG ಮಾಡಿಕೊಂಡು ರೂಮ್ ಮಾಡ್ಕೊಂಡಿರಬೇಕು ಅಂದರೆ ಮತ್ತೆ ಡಬಲ್ ಖರ್ಚಾಗುತ್ತೆ. ಈ ರೀತಿ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರ, ಅದು ರಾಜ್ಯ ಸರ್ಕಾರ ಆಗಿರಬಹುದು ಅಥವಾ ಕೇಂದ್ರ ಸರ್ಕಾರ ಆಗಿರಬಹುದು, ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಎನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ಯಾಕಂದರೆ ಏನೋ ಒಂದ್ಸಲ ಆದರೆ ಓಕೆ, ಮಿಸ್ ಆಗಾಯಿತು ಅಂತ. ಬಟ್ ಇದೇ ರೀತಿ ಪದೇ ಇದೇ ರೀತಿ ಘಟನೆಗಳು ಮರುಕಳಿಸ್ತಾ ಇದೆ. ಹೀಗಾಗಿ ಎಬಿವಿಪಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಸೋರಿಕೆ ಆಗಿದೆ, ಅದರ ವಿರುದ್ಧವಾಗಿ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. NTA ಒಂದು ನೀಟ್ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಲಿಕ್ಕೆ ವಿಫಲವಾಗಿದೆ. 2024ರಲ್ಲೂ ಕೂಡ ಈ ರೀತಿಯಾದವರು ಕೂಡ ಎಬಿವಿಪಿ ಹೋರಾಟವನ್ನು ಮಾಡಿದ್ವಿ. ಅವಾಗ ಒಂದು 4 ಜನರನ್ನ ಸಸ್ಪೆಂಡ್ ಮಾಡುವಂತ ರೀತಿಯಲ್ಲಿ ಮಾಡಿ ಕೆಲವೊಂದಿಷ್ಟು ಕ್ರಮವನ್ನು ತೆಗೆದುಕೊಂಡು ಅವಾಗ ಪರಿಹಾರವನ್ನು ಕೊಟ್ಟಿದ್ರು. ಆದ್ರೆ ಪದೇ ಪ್ರತಿ ವರ್ಷ ಇದಾಗ್ತಾ ಇದೆ ಸರ್. ಇವತ್ತು ನೀಟ್ ಎಕ್ಸಾಮ್ ಅನ್ನು ಬರೆಯುವಂತ ವಿದ್ಯಾರ್ಥಿಗಳು ಎಷ್ಟು ಪರಿಶ್ರಮವನ್ನು ಹಾಕ್ತಾರೆ ಅಂದ್ರೆ ಅವರು ದಿನಕ್ಕೆ 10 ತಾಸು 12 ತಾಸು ಅಧ್ಯಯನ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ 1 ವರ್ಷ 2 ವರ್ಷ ಲಾಂಗ್ ಟರ್ಮ್ ಅನ್ನ ತೆಗೆದುಕೊಂಡಿರ್ತಾರೆ. ಅದರ ಜೊತೆ 8ರಿಂದ 10 ಲಕ್ಷದವರೆಗೂ ಫೀಸ್ ಅನ್ನ ಕಟ್ಟಿ ಎಕ್ಸಾಮ್ ಅನ್ನ ಬರೀತಾ ಇರ್ತಾರೆ. ಈ ರೀತಿಯಲ್ಲಿ ಪರೀಕ್ಷೆ ಒಂದು ನಕಲಾಗ್ತಾ ಇರೋದ್ರಿಂದ ಆ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಪಾಲಕರೇನಿದ್ದಾರೆ ಎಲ್ಲರೂ